ಕಾರ್ಗಿಲ್ ಅನ್ನೋದು ನಾನು 2023ರಲ್ಲಿ ಆ ಕಾರ್ಗಿಲ್ ಸ್ಥಳಕ್ಕೆ ಹುತಾತ್ಮ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಪ್ರತಿ ಒಬ್ಬ ಸೈನಿಕರ ಚಿತ್ರಣವನ್ನ, ಯಾರು ಹುತಾತ್ಮರಾಗಿದ್ದಾರೆ ಅವ್ರ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇದೆ ಮತ್ತು ಅಲ್ಲಿ ಡಾಕ್ಯುಮೆಂಟ್ರಿ ಕೂಡ ತೋರಿಸ್ತಾರೆ. ನಿಮಗೆ ನಿಜವಾಗ್ಲೂ ಕಾರ್ಗಿಲ್ ಅನ್ನುವ ಪ್ರದೇಶ ಅರ್ಥ ಮಾಡಬೇಕು ಅನ್ನೋದಾದ್ರೆ ನೀವು ಕಾಶ್ಮೀರ ಮತ್ತು ಆ ಭಾಗದಲ್ಲಿ ಹೋಗ್ಬೇಕು. ಸಾಮಾನ್ಯವಾಗಿ ಅದು ಅತ್ಯಂತ ದುರ್ಗಮ ಪ್ರದೇಶ, ಹಿಮಾಚ್ಛಾದಿತ ಪ್ರದೇಶ, ಕಣಿವೆಗಳ ಪ್ರದೇಶ, ಕೆಲವು ಸಂದರ್ಭಗಳಲ್ಲಿ -8, 10, 15, 20 ಹೋಗುವಂತಹ ಪ್ರದೇಶ. ಅಂತಹ ಸಂದರ್ಭದಲ್ಲಿ ಭಾರತದ ಅರಿವಿಗೆ ಬರದೆ, ಅದನ್ನು ಭಾರತದ ಇಂಟೆಲಿಜೆನ್ಸ್ ವಿಫಲತೆ ಅಂತ ಕೂಡ ಹೇಳ್ತಾರೆ, ಅರಿವಿಗೆ ಬಾರದೆ ಪಾಕಿಸ್ತಾನದ ಸೈನಿಕ ಮುಖವಾಡದ ಭಯೋತ್ಪಾದಕರು ಅಥವಾ ಭಯೋತ್ಪಾದಕ ಮುಖವಾಡದ ಸೈನಿಕರು, ಯಾರನ್ನು ಬೇಕಾದ್ರೂ ಕರೀರಿ, ಯಾಕೆಂದ್ರೆ ಈಗಲೂ ಕೂಡ ಅದ್ರಲ್ಲಿ ತುಂಬಾ ಸ್ಪಷ್ಟತೆ ಏನಿಲ್ಲ. ಪಾಕಿಸ್ತಾನ ನಮ್ಮ ಸೈನಿಕರಲ್ಲ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಕಾರ್ಗಿಲ್ ಇಂದ ಈ ದೇಶದ ಮೇಲೆ ಅಥವಾ ಕಾಶ್ಮೀರದ ಮೇಲೆ ಆಕ್ರಮಣಕ್ಕಾಗಿ ಕಾರ್ಗಿಲ್ ಅನ್ನ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಅದು ತುಂಬಾ ಹಿಮಾಚ್ಛಾದಿತ ಪ್ರದೇಶ. ಕೆಲವು ಕಡೆ ಆ ಭಾಗಗಳಲ್ಲಿ ಒಂದು ವರ್ಷದ 6 ತಿಂಗಳು ಅಲ್ಲಿ ಹಿಮ ಇರೋದ್ರಿಂದ ಮನುಷ್ಯರು ಓಡಾಡ್ಲಿಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನ ನಿಧಾನವಾಗಿ ಅದಕ್ಕೆ ಸುಮಾರು ತಿಂಗಳಾನ್ಗಟ್ಲೆ ಅಥವಾ ವರ್ಷಾನ್ಗಟ್ಲೆ ತಗೊಂಡು ಆ ಭಾಗವನ್ನು ಅವರು ಆಕ್ರಮಿಸ್ಕೊಂಡಿರ್ತಾರೆ. ಒಮ್ಮೆ ಭಾರತದ ಸೈನ್ಯ ಈ ರೀತಿ ಓಡಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನೋ ಅನುಮಾನ ಬಂದು ನೋಡಿದಾಗ ಪಾಕಿಸ್ತಾನದ ಸೈನಿಕರು ಬೇರೆ ಬೇರೆ ಭಾಗಗಳಲ್ಲಿ ಅದನ್ನ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ, ಆ ಕಾರ್ಗಿಲ್ ಪ್ರದೇಶವನ್ನು. ಅದು ಭಾರತದ ಭದ್ರತಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ದೃಶ್ಯ. ಆಗ NDA ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇರುತ್ತೆ ಭಾರತದಲ್ಲಿ. ಆಗ ಅವರು ಎಚ್ಚೆತ್ತುಕೊಂಡು ಸೈನ್ಯವನ್ನ ನೇರವಾಗಿ ಕಾರ್ಗಿಲ್ಗೆ ನುಗ್ಗಿಸ್ತಾರೆ. ಅದು ಸಣ್ಣ ಪ್ರಮಾಣದ ಯುದ್ಧ ಅಂತ ಅನ್ಸಿದ್ರು ಕೂಡ ಅದು ಸಣ್ಣ ಪ್ರಮಾಣದಲ್ಲಿ ಆಗಿರ್ಲಿಲ್ಲ. ಯಾಕೆಂದ್ರೆ ದುರ್ಗಮ ಪ್ರದೇಶ ಅಲ್ಲದೆ ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಸೈನಿಕರು ಅಥವಾ ಭಯೋತ್ಪಾದಕರು ಆಲ್ರೆಡಿ ಒಳ್ಳೊಳ್ಳೆಯ ಸ್ಥಾನಗಳಲ್ಲಿ, ಒಳ್ಳೊಳ್ಳೆಯ ಜಾಗಗಳಲ್ಲಿ, ಅವರಿಗೆ ಅನುಕೂಲಕರವಾದ ಜಾಗಗಳಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿರ್ತಾರೆ, ಬಂಕರ್ಗಳನ್ನ ತೋಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಎದುರಿಸೋದು ಬಹಳ ಕಷ್ಟ ಆಗುತ್ತೆ. ನೀವು ನಂಬಲ್ಲ, ಇಡೀ ದೇಶ ಆಗ ನಮ್ಮ ಸರ್ಕಾರ ಮತ್ತು ಸೈನ್ಯದ ಪರವಾಗಿ ನಿಲ್ಲುತ್ತೆ. ಆ ಕಾರ್ಗಿಲ್, ಯಾಕೆಂದ್ರೆ ಅದು ನೇರ ಯುದ್ಧ ಅಲ್ಲ, ಮೋಸದ ಯುದ್ಧ. ನಮ್ಮ ಜಾಗಕ್ಕೆ ಅವ್ರು ಬಂದಿರೋದು. ಈ ಧೈರ್ಯವನ್ನ ಪಾಕಿಸ್ತಾನದ ಯಾವುದೇ ಚುನಾಯಿತ ಸರ್ಕಾರ ತಗೋತಾ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಪರ್ವೇಜ್ ಮುಷರಫ್ ಅಂತ ಸೈನ್ಯಾಧಿಕಾರಿಯಾಗಿರೋದ್ರಿಂದ ಆತ ಆ ಬೆಂಬಲವನ್ನ ಕೊಡ್ತಾನೆ. ಅದು ಒಂದು ಮೂರ್ಖ ತೀರ್ಮಾನ.